ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಾನು ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಇಲ್ದವ್ರು ಫಸ್ಟ್ ಟೈಮ್ ನೋಡಕತ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ವಿಡಿಯೋ ಹೇಳ್ರಿ. ನಿಮ್ಗೆ ಇವತ್ತು ಯಾವ್ದು ವಿಡಿಯೋ ಮಾಡತ್ತೀನಿ ಅಂತ ಥಂಬ್ನೈಲ್ ನೋಡಿದ ಮ್ಯಾಗ ಗೊತ್ತಾಗಿರ್ತೈತಿ. ವೀಕ್ಲಿ ಒನ್ಸ್ ಆದರೂ ಫೇಸ್ ಪ್ಯಾಕ ಮನ್ಯಾಗ ಕಿಚನ್ದಾಗ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಒಂದು ಫೇಸ್ ಪ್ಯಾಕ್ ತಯಾರು ಮಾಡತ್ತೇನೆ ರೀ. ಸೊ ನೋಡ್ರಿ, ನೋಡೋಣ ಹೆಂಗೈತಿ. ಫಸ್ಟ್ ಈಗ ನೋಡ್ರಿ ಫೇಸ್ ವಾಶ್ ಮಾಡ್ಕೊಂಬಂದೇನೆ ರೀ. ಯಾವುದೇ ಪ್ಯಾಕ್ ಹಾಕೋಬೇಕಾದ್ರೆ ಮೊದಲು ಫೇಸ್ ವಾಶ್ ಮಾಡ್ಕೋಬೇಕು, ನಂತರ ನಾವು ಯಾವುದೋ ಆಗಲು ಪ್ಯಾಕ್ ಹಾಕೋಬೇಕು. ಫಸ್ಟ್ ನಾನು ಕ್ಲೆನ್ಸಿಂಗ್ ಮಾಡ್ಕೊಳತ್ತೇನೆ ನೋಡಿರಿ. ಕ್ಲೆನ್ಸಿಂಗ್ ನಂದು ಡ್ರೈ ಫೇಸ್ ಐತಲ್ಲ ರೀ, ಅದಕ್ಕೆ ನಾನು ಇದರಲ್ಲಿ ಮೊಸರು ತೊಗೊಂಡೇನಿ ರೀ. ಮತ್ತು ಆಯಿಲಿ ಸ್ಕಿನ್ ಇರ್ತೈತಿ ಅವರ ಮಿಲ್ಕ್ನೂ ತೊಗೋಬೋದು. ನಾನಿಲ್ಲಿ ಮೊಸರು ತೊಗೊಂಡು ಕ್ಲೆನ್ಸಿಂಗ್ ಮಾಡ್ಕೊಳತ್ತೀನಿ. ಕ್ಲೆನ್ಸಿಂಗ್ ಮಾಡ್ಕೋದ್ರಿಂದ ಏನಾಗ್ತೈತೆ ಅಂತಂದ್ರೆ ಸ್ಕಿನ್ದಾಗ ಯಾವುದೋ ಡಸ್ಟ್ ಆಗಲಿ ಎಲ್ಲ ಕ್ಲೀನ್ ಆಗಿಬಿಡ್ತೈತಿ. ಸೊ ಅದನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡೋದ್ರಿಂದ ಫೇಸಿಗೆ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತೈತಿ. ಸೊ ಹೀಗಾಗಿ ಡಾರ್ಕ್ ಸರ್ಕಲ್ಸ್ನೂ ಕಡಿಮೆ ಆಗ್ತಾವೆ ಅಂತ ಹೇಳ್ತಾರೆ. ಸ್ವಲ್ಪ 5 ನಿಮಿಷ ನಾವು ಅದನ್ನು ಹಾಗೆ ಮಸಾಜ್ ಮಾಡ್ಕೊಳ್ತೀವಿ. ಹಂಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಸ್ಕಿಪ್ ಮಾಡಿದೆ ನೋಡಿರಿ ವಿಡಿಯೋ. ಮತ್ತು ಹೇರ್ ಬಗ್ಗೆ ಯಾರಿಗಾದ್ರೂ ವಿಡಿಯೋ ಬೇಕಾದರೆ ನಂಗೆ ಕಮೆಂಟ್ ಹಾಕಿರಿ. ಆಯಿಲ್ ಆಗಲಿ ಹೋಮ್ ಮೇಡ್ ಹೇಗೆ ತಯಾರಿಸೋದು ಅದನ್ನು ನಾನು ವಿಡಿಯೋ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಕಮೆಂಟ್ ಹಾಕಿರಿ. ನಾವು ಮಸಾಜ್ ಎಷ್ಟು ಚಲೋ ಮಾಡ್ತೀವಿ ಅಷ್ಟು ನಮ್ಗೆ ನಮ್ಗೆ ರಿಸಲ್ಟ್ ಕೊಡ್ತೈತಿ ನೋಡಿರಿ. ವೀಕ್ಲಿ ಒನ್ಸ್ ಮಾಡಿದ್ರೂ ನಮಗೆ ಅದರ ರಿಸಲ್ಟ್ ಬರ್ತೈತೆ ರೀ. ಸೊ ಇದನ್ನು ವಾಶ್ ಮಾಡ್ಕೊಂಡು ಬಂದು 10 ನಿಮಿಷ ವೇಟ್ ಮಾಡಿ ಅಂತ ವಾಶ್ ಮಾಡ್ಕೊಡ್ರಿ. ಇದೊಂದು ಫಸ್ಟ್ ವ್ಲಾಗ್ ಇದ್ರಿ. ಶಾರ್ಟ್ ವಿಡಿಯೋಸ್ ಹಾಕಿದ್ದೇನೆ, ಬಟ್ ವ್ಲಾಗ್ ಏನೋ ಹಾಕಿಲ್ಲ. ನಾನು ಫಸ್ಟ್ ವ್ಲಾಗ್ ಹಾಕೀನಿ, ಬಟ್ ಅದರಲ್ಲಿ ಮಾತಾಡಿಲ್ಲ. 10 ನಿಮಿಷ ಆದ್ಮೇಲೆ ಇದನ್ನು ಫೇಸ್ ವಾಶ್ ಮಾಡ್ಕೊಂಡ್ಬರ್ಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬಂದಾಗ ಡಿಫ್ರೆನ್ಸ್ ಏನಂಬೋದು ನಮಗೆ ಇದು ನೋಡಿದ ಮ್ಯಾಗ ಗೊತ್ತಾಗ್ತೈತಿ ನೋಡಿರಿ. ಫೇಸ್ ವಾಶ್ ಮಾಡ್ಕೊಂಡು ಬಂದ್ಮ್ಯಾಗ ಇನ್ನು ಸೆಕೆಂಡ್ ಸ್ಟೆಪ್ ನಾವು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಟೊಮೆಟೊ ಹಣ್ಣನ್ನು ಅದ್ರಾಗ ಶುಗರ್ ಹಾಕಿ ಫೇಸ್ ಸ್ಕ್ರಬ್ ಮಾಡ್ಕೊಳತ್ತೀನಿ ನೋಡಿರಿ. ಸ್ಕ್ರಬ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲೀನ್ ಆಗ್ತಾವ್ರ. ಸೊ ಅದನ್ನು ಒಂದು 5-10 ನಿಮಿಷ ನಾವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕ್ರಿ. ಮಸಾಜ್ ಮಾಡ್ಕೋತೀವಿ ಎಷ್ಟು ಅಷ್ಟು ನಮ್ಗೆ ರಿಸಲ್ಟ್ ಸಿಗ್ತೈತಿ. ಕಣ್ಣಿನ ಸುತ್ತಲೂ ಅದನ್ನು ಮಸಾಜ್ ಮಾಡ್ಕೋಬೇಕು. ಕಣ್ಣಿಗೆ ತಂಪನೂ ಆಗ್ತೈತಿ, ಡಾರ್ಕ್ ಸರ್ಕಲ್ಸು ಕಡಿಮೆ ಆಗ್ತೈತೆ ಅದರಿಂದ. ಅದನ್ನು ಒಂದು 5-10 ನಿಮಿಷ ಬಿಟ್ಕೊಂಡು ಆಮೇಲೆ ವಾಶ್ ಮಾಡ್ಕೋಬೇಕು. ನಂತರ ವಾಶ್ ಮಾಡ್ಕೊಂಡು ಬಂದೀನಿ. ಇನ್ನು ಲಾಸ್ಟ್ ನಾವು ಕಡಲೆ ಹಿಟ್ಟು ಮತ್ತು ಟರ್ಮರಿಕ್ ಪೌಡರ್ ಮೊಸರು ಹಾಕಿ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತೇವೆ ನೋಡಿರಿ. ಯಾವಾಗೂ ಅಪೋಸಿಟ್ ಸೈಡ್ದಿಂದ ನಾವು ಫೇಸ್ ಪ್ಯಾಕ್ ಹಾಕೋಬೇಕು.
ನಾವು ಇದು ಅಪ್ಲೈ ಮಾಡ್ಕೊಂಡ್ರೆ ನಾನು ಡ್ರೈ ಫೇಸ್ ಆಗಿರೋದ್ರಿಂದ ಪೂರ ಒಣಗ್ಲಕ್ಕೆ ಬಿಡೋದಿಟ್ರಿ ಅದನ್ನ. ಆಯಿಲಿ ಸ್ಕಿನ್ ಇದ್ರೆ ಪೂರ ಒಣಗಿದ್ಮ್ಯಾಗ ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿರಿ ಡ್ರೈ ಆಗೈತೆಲ್ಲ. ಇದನ್ನ ಮಸಾಜ್ ಮಾಡ್ಕೊಂಡು ಹಾಗೆ ಮಸಾಜ್ ಮಾಡ್ಕೊಳ್ಳೋದು ಅಪೋಸಿಟ್ ಸೈಡಿಂದ. ಆಗ ಮತ್ತೆ ಫೇಸ್ ವಾಶ್ ಮಾಡ್ಕೊಂಡ್ಬಿಡೋದು. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ.